ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗುರುಪೌರ್ಣಿಮೆಯ ಶುಭಾಶಯಗಳು. ನಾನು ಲೇಟಾಗಿ ಹೇಳ್ತಾ ಇದ್ದೀನಿ. ಇದು ಭಾನುವಾರ ಸಂಜೆ ವ್ಲಾಗು ನಾನು ತೋರಿಸ್ತಾ ಇರೋದು. ಸಾಯಂಕಾಲ ಪೂಜೆ ಮಾಡಿದೆ, ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ. ಈಗ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅಲ್ಲೂ ಗುರುಗಳಿಗೆ ಸ್ವಲ್ಪ ನಾವು ನಮಸ್ಕಾರ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಅಷ್ಟರಲ್ಲಿ ಮನೇಲಿ ಒಂದು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಸಿಂಪಲ್ಲಾಗೆ ಒಂದು ಗುರುಪೌರ್ಣಿಮೆಯ ಪೂಜೆ. ಹುಣ್ಣಿಮೆ ದಿನದ್ದು, ಅದರಲ್ಲೂ ಗುರುಪೌರ್ಣಿಮೆ ಅನ್ನೋದು ಒಂದು ವಿಶೇಷವಾದ ದಿನ. ಯಾವುದೇ ಗುರುಗಳಿಗಾದರೂ ನಾವು ಒಂದು ಧನ್ಯವಾದನ ಅರ್ಪಿಸ್ಬೇಕು. ದೇವರಿಗೆ ಆಗಲಿ, ನಮ್ಮ ತಂದೆ ತಾಯಿಗೆ ಆಗಲಿ, ಅಥವಾ ನಮ್ಮ ವಿದ್ಯೆ ಕಲಿಸಿದ ಗುರುಗಳಿಗೆ ಆಗಲಿ, ನಮ್ಮ ಮಾರ್ಗದರ್ಶಕರು ಯಾರೇ ಆದರೂ ಎಲ್ಲರೂ ಒಂದು ದೇವ್ರ ಸಮಾನ. ಅವ್ರಿಗೊಂದು ಧನ್ಯವಾದ ಹೇಳಬೇಕು ಅಂತ. ಹಾಗೆ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ ಶುಕ್ರವಾರ. ಅಲ್ಲಿ ಗುರುಗಳು ಇವರು. ಅವ್ರಿಗೆ ನಾವು ಅಲ್ಲಿ ಕೂಡ ಸನ್ಮಾನ ಮಾಡಿದ್ರು. ಎಲ್ಲರೂ ತುಂಬ ಭಕ್ತಾದಿಗಳೆಲ್ಲ ತುಂಬ ಜನ ಬಂದಿದ್ದರು, ಸಿಕ್ಕಾಪಟ್ಟೆ ಜನ. ಅವ್ರಿಗೊಂದು ಸ್ವಲ್ಪ ಹಣ್ಣು ತಾಂಬೂಲ, ಒಂದು ಸ್ವೀಟು, ಒಂದು ಬಟ್ಟೆ ಅಂತ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ವಿ. ಸಾಮಾನ್ಯವಾಗಿ ತುಂಬ ಚಾಮುಂಡೇಶ್ವರಿ ದೇವಸ್ಥಾನ ಅನ್ನೋದು ಒಂದು ಶಕ್ತಿ ದೇವತೆ. ಹೆಚ್ಚು ಕಮ್ಮಿ ನಾವೇನೇ ಅಂದ್ಕೊಂಡು ಹೋದ್ರೂ ಅದು ಕೂಡ ಒಳ್ಳೆಯದಾಗತ್ತೆ. ಗುರುಪೌರ್ಣಿಮೆ ದಿವಸ ಇವತ್ತು ಅವ್ರಿಗೊಂದು ಸನ್ಮಾನ ಮಾಡಬೇಕು ಅನ್ನೋದು ಎಲ್ಲರೂ ಸೇರಿ ಸಂಜೆ ಪೂಜೆ ಮಾಡಿ ಇಟ್ಕೊಂಡಿದ್ರು. ತುಂಬ ಜೋರಾಗಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಕೂಡ ಆಯಿತು. ಹಾಗೆ ನಾನು ರಾತ್ರಿಯೇ ಸ್ವಲ್ಪ ಬೆಳಗ್ಗೆಗೆ ಏನಪ್ಪ ತಿಂಡಿ ಮಾಡೋದು ಅಂತ ಒಂದು ಹೆಸರು ಕಾಳು ಮತ್ತು ಅಕ್ಕಿ, ಮೆಂತ್ಯ, ಸ್ವಲ್ಪ ಅವಲಕ್ಕಿ ಅಷ್ಟೂ ನಾನು ನೆನೆ ಹಾಕಿದ್ದೆ. ಅಂದರೆ ಒಂದು ಪಾವು ಅಕ್ಕಿ, ಒಂದು ಕಾಲು ಪಾವು ಹೆಸರು ಕಾಳು, 1-2 ಸ್ಪೂನಷ್ಟು ಮೆಂತ್ಯ, ಒಂದು ಇಡೀ ಅವಲಕ್ಕಿ ಇಷ್ಟು ಹಾಕ್ಕೊಂಡಿದ್ದೆ. ನಾನು ನೆನೆಯಕ್ಕೆ ಹಾಕೋದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ದೇವಸ್ಥಾನದಿಂದ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಆಮೇಲೆ ರಾತ್ರಿ 9 ಗಂಟೆ ಮೇಲೆ ನಾನು ನೆನೆ ಹಾಕಿದ್ದು. ಅದು ಬೆಳಗ್ಗೆ ಹಾಗೇ ನಾವು ದೋಸೆ ಹಾಕ್ಕೋಬೋದು ಇಮ್ಮಿಡಿಯೇಟಾಗಿ. ಅದಕ್ಕೆ ನಾನೀಗ ಒಂಚೂರು ಶುಂಠಿ, 1-2-3 ಹಸಿಮೆಣ್ಸಿನ್ಕಾಯಿ, 1-2 ಇಂಚಷ್ಟು ತೆಂಗಿನಕಾಯಿ ಒಂಚೂರು ಹಾಕಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಪ್ರೋಟೀನು ಮತ್ತು ಫ್ಯಾಟ್ ಇದು ಎಲ್ಲನೂ ಸಿಗುತ್ತೆ ಅದರಿಂದ. ಈಗ ಹೆಸರು ಕಾಳು ಕೂಡ ನಮಗೆ ಪ್ರೋಟೀನು. ಹಾಗಾಗಿ ನಾನೇನು ಮಾಡಿದೆ, ಆಮೇಲೆ ಏನಪ್ಪ ನೆನೆ ಹಾಕ್ಲಿಲ್ವಲ್ಲ, ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತೇನು ಟೆನ್ಷನ್ ತೊಗೊಳಂಗಿಲ್ಲ. ರಾತ್ರಿ ಮಲಗುವಾಗ 10-11 ಗಂಟೆಗೆ ನೆನೆ ಹಾಕಿದ್ರೂ ಕೂಡ ನೀವು ಬೆಳಗ್ಗೆ ಎದ್ದು ಅದನ್ನ ರುಬ್ಬಿಟ್ಟು ಇಮ್ಮಿಡಿಯೇಟಾಗಿ ದೋಸೆ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು, ಡಯಟ್ ಮಾಡೋರಿಗೂ ಕೂಡ ತುಂಬ ಒಳ್ಳೆಯದು. ಇದ್ರದ್ದು 2 ದೋಸೆ ತಿಂದರೆ ಸಾಕು, ಬೇರೆ ಏನೂ ಬೇಕಾಗಲ್ಲ, ಅಷ್ಟು ಹೊಟ್ಟೆ ತುಂಬುತ್ತೆ. ಮತ್ತು ಪ್ರೋಟೀನ್ ದೋಸೆ ಥರನೇ ಇದು. ಅದನ್ನು ನುಣ್ಣಿಗೆ ನೈಸಿಗೆ ನಾನು ರುಬ್ಕೊಂಡೆ. ಕ್ವಾಂಟಿಟಿ ದೋಸೆಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಸು ಹಾಕ್ಕೊಳ್ಳೋದು. ಮಾಮೂಲಿ ದೋಸೆ ಥರನೇ, ಬೇಗನೂ ಆಗುತ್ತೆ. ನೀವು ಅಡ್ವಾನ್ಸಾಗಿ ಹಿಂದಿನ ದಿವಸ ಮಧ್ಯಾಹ್ನನೇ ನೆನೆ ಹಾಕಬೇಕಪ್ಪ, ನೆನೆ ಹಾಕ್ಲಿಲ್ವಲ್ಲ ಅಂತ ಏನು ತೊಂದರೆ ಇಲ್ಲ. ಜೊತೆಗೆ ಅದು ಹುಳಿ ಬರಬೇಕು ಅಂತಲೂ ಏನಿಲ್ಲ. ಈಗ ಬೆಳಗ್ಗೆ ನಾನು 6 ಗಂಟೆಗೆ ರುಬ್ಬಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಸ್ಪೂನಷ್ಟು ಸೋಡಾ. ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಒಂಚೂರು ಬೇಗ ಹಾಕ್ತಿದ್ನಲ್ವ, ಸುವಾಸು ಸ್ಕೂಲ್ಗೆ ಹೋಗಬೇಕು, ತಕ್ಷಣ ಹಾಕಬೇಕಾಗುತ್ತೆ ಅಂತೇಳಿ ನಾನು ಸೋಡಾ ಹಾಕ್ಕೊಂಡೆ. ಇಲ್ಲ ನೀವು ರುಬ್ಬಿ ಒಂದು 10-15 ನಿಮಿಷ ಹಾಗೆ ಇಟ್ಟರೆ ಸಾಕು. ಆಮೇಲೆ ನೀವು ಮಾಮೂಲಿ ದೋಸೆ ಹಾಕ್ಕೋಬೋದು. ಅದಕ್ಕೆ ಒಂದು ಕಲ್ಲರಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್, ಅಂದರೆ ಸಣ್ಣ ಟೇಬಲ್ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಶುಗರ್ ಹಾಕಿದ್ದೀನಿ. ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಉಪ್ಪು ಸೋಡಾ ಎಲ್ಲ ಹಾಕಿರೋದ್ರಿಂದ ದೋಸೆ ಇದನ್ನು ನಾವು ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ತಿರುಗಿಸಿ ಇಟ್ಕೋಬೋದು. ಇಮ್ಮಿಡಿಯೇಟಾಗಿ ಹಾಕ್ಬೋದು, ತುಂಬಾ ಸಾಫ್ಟಾಗೂ ಬರುತ್ತೆ. ನೀವು ತೆಳುಗೆ ಗರಿಗರಿಯಾಗಿ ಬೇಕಾದರೂ ಹಾಕ್ಕೋಬೋದು, ಅಥವಾ ದಪ್ಪಗೆ ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂದರೆ ಆ ಥರನೂ ಹಾಕ್ಕೋಬೋದು. ಯಾಕೆಂದರೆ ಈ ದೋಸೆ ಅನ್ನೋದು ಇರುತ್ತಲ್ಲ, ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟು. ಈಗ ನಮ್ಮ ಮನೇಲಿ ಸುವಾಸಿಗೆ ಗರಿಗರಿಯಾಗೆ ತೆಳುಗಿರಬೇಕು ಅಂತಾನೆ,
ಹಾಗೆ ನಮಗೆ ಸ್ವಲ್ಪ ದಪ್ಪ ಇರಲಿ ಅಂದ್ಕೋತೀವಿ. ಆ ಥರ ಯಾವ ಥರ ಬೇಕಾದ್ರೂ ಹಾಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಥರದ್ದು ನಿಮಗೆ ಅಂಟ್ಕೊಳ್ಳೋದು ಕಿತ್ತೋಗೋದು ಏನೂ ಆಗೋಲ್ಲ. ಒಳ್ಳೆ ಇಮಿಡಿಯೇಟಾಗಿ ಮಾಡ್ಕೊಳ್ಳೋ ಅಂಥ ದೋಸೆ. ನಾನು ಅದಕ್ಕೆ ಸ್ವಲ್ಪ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ, ಸೀಮೆ ಬದನೆಕಾಯಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾನು ಸ್ಕೂಲಿಗೆ ಕ್ಯಾರಿಯರ್ ಕಟ್ಟೋದ್ರಿಂದ ಚಟ್ನಿ ಎಲ್ಲ ಮಾಡಿದ್ರೆ ಹಾಳಾಗುತ್ತೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ನಾನು ಸೀಮೆ ಬದನೆಕಾಯಿನ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದೇ ಒಂದು ಟೊಮೊಟೊ, ಒಂದು ಅರ್ಧ ಈರುಳ್ಳಿ, ಒಂದು ಮೆಣಸಿನ್ಕಾಯಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಧನಿಯದ ಪುಡಿ ಮತ್ತು ಒಂದು ಸ್ಪೂನು ಸಾರಿನ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮನೇಲಿ ಮಾಡೋ ಕ್ವಾಂಟಿಟಿಗೆ ಹೆಂಗೆ ಬೇಕೋ ಅದು ನೋಡಿ ಸಾಂಬಾರು ಪುಡಿ ಹೆಚ್ಚಿಸ್ಕೋಬೋದು. ನಾನು ಕಮ್ಮಿನೇ ಮಾಡ್ತಿರೋದ್ರಿಂದ ನಾನು 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನುಣ್ಣಗೆ ರುಬ್ಕೊಂಬಿಡೋದು. ರುಬ್ಬಿ ಈಗ ನಾನು ಒಗ್ಗರಣೆಗೆ ಪಾತ್ರೆ ಇಟ್ಕೊತೀನಿ. ಇದು ನೀವೇನಪ್ಪ ಅಂದರೆ ಇದು ದೋಸೆಗೂ ಆಗುತ್ತೆ, ಅಥವಾ ನಿಮಗೆ ಜಾಸ್ತಿ ಮಾಡಿಕೊಂಡ್ರೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ. ಬೇಳೆ ಹಾಕದೇ ನಾವು ಮಾಡುವಂಥದ್ದು ಚೆನ್ನಾಗಿರುತ್ತೆ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 2ರಿಂದ 3 ಸ್ಪೂನಷ್ಟು ಒಗ್ಗರಣೆಗೆ. ಸ್ವಲ್ಪ ಹಿಂದಿನ ದಿವಸ ಹಬ್ಬದಲ್ಲಿ ವಡೆ ಮಾಡಿದ್ನಲ್ಲ, ಅದು ಎಣ್ಣೆ ಹಾಗೇ ಇತ್ತು, ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ, ಅದಕ್ಕೊಂದು ಅರ್ಧ ಸ್ಪೂನು ಸಾಸಿವೆ, ಸ್ವಲ್ಪ ಕರಿಬೇವು, ಒಂದು ಅರ್ಧ ಈರುಳ್ಳಿ ಉದ್ದುದ್ದಕ್ಕೆ ಹಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ. ಈ ಸಾಂಬಾರು ನಿಮಗೆ ಹಾಲವರು ಈ ಗೊಜ್ಜು ನಿಮ್ಗೆ ಎಲ್ಲದಕ್ಕೂ ಆಗುತ್ತೆ. ಪೂರಿ, ಚಪಾತಿ, ದೋಸೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ. ಬೇಕಾದ್ರೆ ನೀವು ಬೆಳಗ್ಗೆ ಒಂದ್ಸಲಿ ಮಾಡಿಕೊಂಡ್ರೆ, ಈಗ ವರ್ಕಿಂಗ್ ವುಮೆನ್ಸು ಕೆಲಸಕ್ಕೆ ಹೋಗೋರು ಒಂದ್ಸಲಿ ಮಾಡಿಕೊಂಡ್ರೆ ನೀವು ಸಂಜೆ ಬಂದು ಚಪಾತಿ ಬೇಕಾದ್ರೆ ಹಾಕ್ಕೋಬೋದು, ಮಧ್ಯಾಹ್ನ ರೈಸೂ ತೊಗೋಬೋದು, ಎಲ್ಲದಕ್ಕೂ ಆಗುತ್ತೆ. ಈಸಿಯಾಗಿ ಬೇಗ ಆಗುವಂಥದ್ದು. ಇದು ತುಂಬ ಉರಿಯೋದು ಬೇಕಿಲ್ಲ. ಒಗ್ಗರಣೆಗೆ ಹಾಕಿ 1-2 ಸಲ ತಿರುಗಿಸಿದ ತಕ್ಷಣ ನಾವು ಮಸಾಲೆ ಹಾಕ್ಕೊಂಬಿಡ್ಬೋದು. ನಾನು ಒಂದು 2 ಇತ್ತು, ಸರಿ ಚಟ್ನಿನೂ ಬೇರೆ ಮಾಡ್ಕೊಳ್ತೀನಿ. ಈಗ ಅವ್ನು ಸುವಾಸ್ಗೆ ಚಟ್ನಿ ತೊಗೊಂಡು ಹೋಗಲ್ಲ, ಅವ್ನು ಸ್ವಲ್ಪ ಇಷ್ಟಪಡಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಗೊಜ್ಜು ಮಾಡಿಬಿಡೋಣ ಅಂತ 2 ಹಚ್ಚಿ ಹಾಕಿತ್ತು. ಸ್ವಲ್ಪ 1-2 ನಿಮಿಷ ಅಷ್ಟೇ, ತುಂಬ ಏನು ಉರಿಯೋದು ಬೇಕಾಗಿಲ್ಲ. ಕಾಳಾದರೆ ಉರಿಬೋದು, ಇದೆಲ್ಲ ನಿಮ್ಗೆ ಅಷ್ಟು ಬೇಕಾಗಲ್ಲ. ಸ್ವಲ್ಪ ಮಸಾಲೆ ರುಬ್ಬಿರೋ ಮಸಾಲೆನ, ಅದು ನಾನು ಜಾಸ್ತಿ ಕೂಡ ಆಯಿತು ಮಸಾಲೆ ನಾನು ಹಾಕಿದ್ದು, ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಅದು ಮಧ್ಯಾಹ್ನ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ತೀನಿ. ಇಲ್ಲಿ ನಾವು ಯಾವುದೇ ಥರ ಚಕ್ಕೆ, ಲವಂಗ, ಶುಂಠಿ ಅಂಥದ್ದೇನೂ ಬಳಸಿಲ್ಲಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ನಿಮಗೆ ಗಟ್ಟಿ ಎಷ್ಟು ಬೇಕೋ ನೋಡಿಕೊಂಡು ನೀವು ನೀರು ಹಾಕ್ಕೋಬೋದು. ನಾವು ಇಲ್ಲಿ ಗೊಜ್ಜು ಥರ ಸಾಗು ಥರ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಸ್ವಲ್ಪನೇ ನೀರು ಹಾಕ್ಕೊಳ್ತೀನಿ, ಜಾಸ್ತಿ ಏನು ಬೇಕಾಗಲ್ಲ. ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಬಿಟ್ಟು ರುಚಿಗೆ ಬೇಕಾಗಿರುವಷ್ಟು ನಾವು ಉಪ್ಪು ಹಾಕಿ 1-2 ಕುಕ್ಕರ್ ಕುಗ್ಸಿದ್ರೆ ಸಾಕು, ಬೇಗನೆ ಆಗೋಗುತ್ತೆ. ಈಗ ಕ್ಯಾರಿಯರ್ಗಳಿಗೆಲ್ಲ ನಮಗೆ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಎಲ್ಲ ಟೈಮಲ್ಲೂ ಎಲ್ಲ ತರಕಾರಿಗಳೂ ಹಾಕಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದೊಂದು ತರಕಾರಿಲೂ ಕೂಡ ನಾವು ಮಾಡ್ಕೊಳ್ಬೋದು. ಈಗ ಕುಕ್ಕರ್ ಮುಚ್ಚಿ ನಾನು 1 ಕೂಗಿಸ್ಕೊಂಡ್ರೂ ಸಾಕು. ಚೆನ್ನಾಗಿ ಬೇಯಬೇಕು ಅಂದರೆ 2 ಕೂಗಿಸ್ಕೊಳ್ಳಿ. ದೋಸೆ ಹಾಕ್ಕೊಳ್ಳೋಣ. ದೋಸೆಗೆ ನಾನು ಹಂಚಿಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿಲಿ ಚೆನ್ನಾಗಿ ಉಜ್ಕೊಳ್ತೀನಿ. ಅವಾಗೇನಾಗುತ್ತೆ, ನಿಮಗೆ ದೋಸೆ ಹೇಗೆ ಹಾಕಿದ್ರೂ ಕಚ್ಕೊಳ್ಳೋದಿಲ್ಲ. ಅದು ನಾನ್ ಸ್ಟಿಕ್ ತವದಲ್ಲಂತೂ ಪೂರ್ತಿ ಕಚ್ಕೊಳ್ಳೋದೇ ಇಲ್ಲ, ನೀಟಾಗಿ ಬರುತ್ತೆ. ನಾನು ಸಣ್ಣ ಸೌಟ್ ಇಟ್ಕೊಂಡಿರೋದ್ರಿಂದ 3 ಸಲ ಹಾಕ್ತಾಯಿದ್ದೀನಿ. ರೆಗ್ಯುಲರ್ ಸೌಟಲ್ಲಾದರೆ ನೀವು 1-2 ಸೌಟ್ ಹಾಕ್ಕೋಬೋದು. ನೋಡಿ ಎಷ್ಟು ಮುಂದೆ ನೀವು ಎಷ್ಟು ತೆಳು ಬೇಕಾದರೂ ಹಾಕ್ಬೋದು. ಹಾಕ್ಬಿಟ್ಟು ಮೇಲ್ಗಡೆ 1 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ತುಂಬ ರೋಸ್ಟಾಗಿ ಬೇಕು ಅಂದರೆ ನೀವು ಎಣ್ಣೆ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಾಕು, ರೆಗ್ಯುಲರಿಗೆ ರೋಸ್ಟಾಗಿ ಬರುತ್ತೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಮೆಥಡಲ್ಲಿ ಮಾಡ್ಕೊಳ್ಳೋ ಅಂಥದ್ದು. ಹಾಗೆ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾರು ಡಯಟ್ ಮಾಡ್ತಿರ್ತಾರೆ, ಈಗ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಅವರಿಗೆಲ್ಲ ಇದು ತುಂಬ ಮಾಡಿಸಿದಂಥ ಬೆಳಗಿನ ಬ್ರೇಕ್ಫಾಸ್ಟು. ಯಾವಾಗ ಬೇಕಾದ್ರೂ ಹಾಕ್ಕೋಬೋದು. ಬೆಳಗ್ಗೆ ಅಲ್ಲಿ ಬೇಗ ಮಾಡ್ಕೋಬೇಕು ಅಂದರೆ ತಕ್ಷಣ ಮಾಡ್ಕೊಳ್ಳೋ ಅಂಥ ಈಸಿ ಮೆಥಡು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ಹೇಗೆ ಹಾಕಿದ್ರು ಇದು ನೋಡಿದ್ರೇ ಗೊತ್ತಾಗ್ತಿರುತ್ತೆ ಅದು ಎಷ್ಟು ಸಾಫ್ಟ್ ಇದೆ ಅಂತ ಹೇಳ್ಬಿಟ್ಟು. ಅದು ನೆಂದಿಲ್ಲ ಏನಿಲ್ಲ, ಆದ್ರೂ ಸಾಫ್ಟಾಗಿ ಬರುತ್ತೆ. ಎಷ್ಟು ತೆಳು ಬೇಕಾದರೂ ಹಾಕಿ, ನೀಟಾಗಿ ಬರುತ್ತೆ.
ಅಷ್ಟೇ ನೀಟಾಗಿ ಎದ್ದೇಳುತ್ತೆ, ಅಷ್ಟೇ ರೋಸ್ಟು ಕೂಡ ಆಗುತ್ತೆ. ಓಕೆ ಫ್ರೆಂಡ್, ನೋಡ್ತಾ ಇದ್ದೀರಲ್ಲ, ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ. ನಾನು ರೆಗ್ಯುಲರ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಮಿಸ್ ಆಗ್ತಾನೆ ಇದೆ. ಯಾಕೆ ಅಂದರೆ ಸ್ವಲ್ಪ ಸುವಾಸ್ SLC ಇರೋದ್ರಿಂದ ನನಗೆ ಇಮ್ಮಿಡಿಯೇಟಾಗಿ ವೀಡಿಯೋ ಮಾಡಿದ್ರೆ ಅವ್ನಿಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ, ಹಾಗಾಗಿ ಸ್ವಲ್ಪ ಮಿಸ್ ಆಗ್ತಾಯಿದೆ. ಆದಷ್ಟು ರೆಗ್ಯುಲರ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೀವು ನನ್ನ ಚಾನಲ್ ನೋಡ್ತಾ ಇರಿ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಪ್ಲೀಸ್. ನೋಡ್ತಿದ್ದೀರಲ್ಲ, ಒಂದು ಲೈಕ್ ಮಾಡಿ ನೋಡಿ, ನಮಗೂ ಒಂಥರ ಖುಷಿ ಆಗುತ್ತೆ ವೀಡಿಯೋ ಮಾಡೋದಕ್ಕೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂತಲ್ಲ, ನೀಟಾಗಿ ಬರುತ್ತೆ. ನೀವು ದೋಸೆ ಹಾಕುವಾಗ ನಾನು ಎತ್ತುವಾಗಲೇ ಗೊತ್ತಾಗುತ್ತೆ ಅದೆಷ್ಟು ಸಾಫ್ಟಾಗಿದೆ ದೋಸೆ ಅಂತೇಳ್ಬಿಟ್ಟು. ಸಾಗು ಕೂಡ ರೆಡಿ ಆಯಿತು, ಸೀಮೆ ಬದನೆಕಾಯಿ ಸಾಗು. ಒಂದ್ಸಲಿ ಮಾಡಿ ಟೇಸ್ಟ್ ನೋಡಿ, ನಿಮಗಿಷ್ಟ ಆದರೆ ನನಗೊಂದು ಕಾಮೆಂಟ್ ತಿಳಿಸಿ. ಕಾಮೆಂಟಲ್ಲಿ ಹಾಕಿ ಏನು ಅನಿಸುತ್ತೆ ನಿಮಗೆ ಅನ್ನೋದನ್ನು ಹೇಳಿ. ಬೆಳಗ್ಗೆ ಅದ್ರ ಜೊತೆಗೇನಪ್ಪ ಅಂದರೆ ಅವನಿಗೆ ಸ್ವಲ್ಪ ಶೇಕ್ ಮಾಡಿಕೊಡ್ತೀನಿ. ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅವನು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಬೆಳಗ್ಗೆ ಸ್ವಲ್ಪ ಬಾದಾಮಿ, ಗೋಡಂಬಿ ಮತ್ತು ಖರ್ಜೂರ, ಹಸಿ ಖರ್ಜೂರ, ಸ್ವಲ್ಪ ಕುಂಬಳಕಾಯಿ ಬೀಜದ್ದು ಯಾವುದೇ ಸೀಡ್ಸ್ ಇರುತ್ತೋ ಅದು ಹಾಕ್ತೀನಿ. ಇಂಥದ್ದೇ ಅಂತೇನಿಲ್ಲ, ಕರ್ಬೂಜ ಇದಾಗಲಿ, ಸೂರ್ಯಕಾಂತಿ ಬೀಜ ಆಗಲಿ, ಯಾವುದಿರುತ್ತೋ ಒಂದು ಅರ್ಧ ಸ್ಪೂನಷ್ಟು ಹಾಕಿ, ಏನು ಹಣ್ಣಿರುತ್ತೋ ಅದು, ಬಾಳೆಹಣ್ಣಾರು ಹಾಕ್ಬೋದು, ಆಪಲ್ಲು, ಪ್ರೊಮೊಗ್ರನೇಟು, ಯಾವುದಾದ್ರೂ ಸರಿ, ಪೈನಾಪಲ್ಲು, ಮನೇಲಿ ಏನು ಹಣ್ಣಿರುತ್ತೋ ಯಾವುದಾದ್ರೂ ಒಂದು ಹಾಕಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಬಿಟ್ಟು ಅವ್ರು ಶೇಕ್ ಮಾಡಿಕೊಡ್ತೀನಿ. ಏಕೆಂದರೆ ಮಕ್ಕಳು ಈಗೇನಾಗುತ್ತೆ, ತುಂಬ ಸ್ಟ್ರೈನ್ ಆಗ್ತಿರುತ್ತೆ, ಬೆಳಗ್ಗೆ ಫುಡ್ಡು ಕೂಡ ಸರಿಯಾಗಿ, ಹಾಗಾಗಿ ಸ್ವಲ್ಪ ಬೆಳಗ್ಗೆ ಎದ್ದು ಅವನಿಗೆ ಒಂದು ಪ್ರೋಟೀನ್ ಶೇಕ್ ಅಂತೇಳಿ ಮಾಡಿಕೊಡ್ತೀನಿ. ಮಿಲ್ಕ್ ಶೇಕ್ ಅಂತಂದರೂ ಆಯಿತು, ಫ್ರೂಟ್ ಶೇಕ್ ಅಂತ ಬೇಕಾದ್ರೆ ಹೇಳ್ಬೋದು. ಸ್ವಲ್ಪ ಹಣ್ಣು ಮತ್ತು ಡ್ರೈ ಫ್ರೂಟ್ಸು, ಸ್ವಲ್ಪ ಹಾಲು ಹಾಕಿ ಮಾಡಿಕೊಟ್ರೆ ಮಕ್ಕಳ ಬೆಳವಣಿಗೆಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅವ್ರಿಗೂ ಇವಾಗಿನ ಟೆನ್ಷನ್ ಇರೋದ್ರಿಂದ ಎಜುಕೇಷನಲ್ಲಿ ಇಂಥವೆಲ್ಲ ಕೊಟ್ಟಾಗ ಸ್ವಲ್ಪ ಅವ್ರಿಗೂ ಹೆಲ್ತಿಯಾಗಿರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ನಾನು ಆದಷ್ಟು ಈಗ ಸ್ವಲ್ಪ ಮಾಡಿಕೊಡೋದಕ್ಕೆ ಮಾಡ್ತಿರ್ತೀವಿ. ವಾರದಲ್ಲಿ ಒಂದು 3-4 ದಿವಸ ಮಾಡಿಕೊಡ್ತೀನಿ, ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಅವನಿಗೆ ಕುಡಿದ ಮೇಲೂ ಕೂಡ ಹೇಳ್ತಾನೆ, ಸ್ವಲ್ಪ ಫ್ರೆಶ್ ಆಗಿರ್ತೀನಮ್ಮ ಇಡೀ ದಿನ ನಾನು, ಆಮೇಲೆ ಅಂತೇಳಿ ಸ್ಟಮಕ್ ಸ್ವಲ್ಪ ಹೊಟ್ಟೆ ಕೂಡ ತುಂಬ್ದಂಗಿರುತ್ತೆ, ಬೇಕು ಅಂತ ಹಸಿವು ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ಜೊತೆಗೆ ತುಂಬ ಖುಷಿಯಿಂದ ಕುಡಿತಾನೆ. ಫಸ್ಟೆಲ್ಲ ಕುಡಿತಾನೆ ಇರಲಿಲ್ಲ, ಈಗಂತೂ ಭಾಳ ಕುಡಿತಾನೆ, ಇಷ್ಟಪಡ್ತಾನೆ. ಹಾಗೆ ಮಕ್ಳಿಗೆ ಮಾಡಿಕೊಡಿ, ಬೆಳಗ್ಗೆ ಒಂದೊಂದ್ಸಲಿ ಮಾಡಿಕೊಟ್ರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು 2-3 ದಿನ ಮಾಡಿಕೊಟ್ರು ಅವು. ಎಲ್ಲ ಫ್ರೂಟ್ಸ್, ಆಪಲ್ಲು ಮತ್ತು ದಾಳಿಂಬೆ. ಓಕೆ ಫ್ರೆಂಡ್, ನೋಡ್ತಿದ್ದೀರಲ್ಲ, ಹಾಗೆ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ನಾನು ಸೋಮವಾರ ಬೆಳಗ್ಗೆನೇ ಅವ್ನು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಪ್ರಿಪೇರ್ ಮಾಡಿದೆ. ಥ್ಯಾಂಕ್ ಯು ಫ್ರೆಂಡ್. ಹೀಗೆ ನೋಡ್ತಾಯಿರಿ, ಹಾಗೆ ಒಂದು ಲೈಕ್ ಕೊಡಿ.